ಮುಂದೆ ಜೋಗ್ ಜಂಕ್ಷನ್ ಮತ್ತು ಸ್ವಾಗತ ಗೆಳೆಯರ. ಜೋಗ್ ಜಂಕ್ಷನ್ನಾಗ ಆಗ್ಯದ ಟೈಮ್ ಮಸ್ತ್ ಮನುಷ್ಯ ಬರ್ಲಿಕ್ಕೆ ಹುಬ್ಬಳ್ಳಿ ಒಳಗೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡಲಿ, ಸಾಹಿತ್ಯಿಕ ಕಾರ್ಯಕ್ರಮ ಇರಲಿ, ಅಲ್ಲೇ ಈ ವ್ಯಕ್ತಿ ಹಾಜರ್. ಅವನ ಹೆಸರು MS ಸುಬ್ರಹ್ಮಣ್ಯ ಸಾಹಿತ್ಯ ಭಂಡಾರದ ಒಡೆಯ. ಸಾಹಿತ್ಯ ಭಂಡಾರದಾಗ ಅಂದ್ರೆ ಬೇಕಾದಷ್ಟು ಪುಸ್ತಕಗಳು ಪ್ರಕಾಶನ ಹಾಕ್ಕೋತಾನ ಅವ. ಕರ್ನಾಟಕದಾಗಿರುವಂಥ ದೊಡ್ಡ ದೊಡ್ಡ ಸಾಹಿತಿಗಳು ಅಲ್ಲಿ ಪುಸ್ತಕಗಳನ್ನು ಬರೆದಾರ. ಅಷ್ಟೇ ಅಲ್ಲ, ಹೊಸ ಸಾಹಿತಿಗಳಿಗೂ ಅಲ್ಲಿ ಅವಕಾಶ ಅದ. ಅಂಥ ಗೆಳೆಯನ ಸಂಸ್ಕೃತಿ ಒಳಗೆ ಆಸಕ್ತಿ ಇರೋ, ಸಾಹಿತ್ಯದೊಳಗೆ ಆಸಕ್ತಿ ಇರೋ ಈ ಗೆಳೆಯನ್ನ ನಾನು ನಿಮ್ಮ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತೀನಿ. ಬರೀ ಸುಬ್ರಹ್ಮಣ್ಯ, ಪ್ಲೀಸ್ ಕಮ್. ನಮಸ್ಕಾರ. ಹೇಳ್ರಿ, ಇವತ್ತು ನೀ ಜೋಗ್ ಜಂಕ್ಷನ್ಯಾಗ ನಮ್ಮ ಕರ್ನಾಟಕದ ಮಂದಿಗೆ ಯಾವ ಜೋಕ್ ತಯಾರು ಮಾಡ್ಕೊಂಬಂದಿ? ನಮ್ಮ ಅಂಗಡಿ ಬಾಜುಕ ಒಬ್ಬ ಮಂಗಳೂರು ಹುಡುಗ ಬಂದಣ್ಣ, ಭಾರಿ ಮಜಾ ಮಾತಾಡ್ತಾನವ. ಅವ್ರ ಮಾಲಕ, ನಮ್ಮ ಅಂಗಡಿ ಬಾಜು ಅಂಗಡಿ ಮಾಲಕ ಪೂರ ಟಕಳ ಇದ್ದಾನವ. ಒಂದು 20 ವರ್ಷದಿಂದ ಒಂದು ತಲೆ ಮೇಲೆ ಏನು ಕೂದಲಿಲ್ಲ, ಮಣ್ಣ ಮಿಂಚ್ ತಲೆ. ಆದರೂ ಅವ ಒಂದು ಶಕುಂತಲ ತೈಲ ಹಚ್ತಾನೆ ಕೂದಲ ಬೆಳಿಬೇಕಂತ ಹೇಳಿ. ಆಶಾ ಮಹತ್ವಾಕಾಂಕ್ಷ ಅವಂಗ. ಅವ ಕೆಲಸದವ ಮಂಗಳೂರು ನಮ್ಮ ಅಂಗಡಿಗೆ ಬರ್ತಿರ್ತಾನೆ. ನಮ್ಮ ಯಜಮಾನ್ರಿಗೆ ಮಂಡೆ ಉಂಟಾ ಅಂತ ನನಗೆ ಕೇಳ್ತಾನೆ. ಯಾಕೋ ನನಗೆ ಕೇಳ್ತಾನೆ ಅವಂಗ. ಅವರು ಈಗ ನೀವು ನಿಮ್ಮ ತೆಂಗಿನ ಗಿಡಕ್ಕೆ ನೀರು ಬಿಡೋದಲ್ಲಿ, ಬುಡಕ್ಕೆ ಫಲ ಕೊಡೋದಲ್ಲಿ ಮೇಲೆ, ನಮ್ಮ ಯಜಮಾನರು ಶಕುಂತಲ ತೈಲ ಹಚ್ಚೋದಲ್ಲಿ ಮಂಡೆಗೆ ರೋಮ ಬೆಳೆಯೋದಲ್ಲಿ. ಅವ್ರು ಹೇಳ್ತಾರೆ ಜಡ್ಜ್, ನೋಡ್ರಪ್ಪ, ಗಂಡ ಹೆಂಡತಿ ಅಂದ್ರೆ ಸಂಸಾರದ 2 ಚಕ್ರ ಇದ್ದಂಗೆ. ಕರೆಕ್ಟ್. ಒಂದು ಚಕ್ರ ಉರುಳು ಬಿದ್ದರೆ ಸಂಸಾರ ನಡೆಯೋದಿಲ್ಲ. ಅದು ಸರಿಯಾಗಿ ಚೆಂದಾಗಿ ಓಡಬೇಕು ಅಂತ. ತಿಳಿತಿಲ್ಲ ಅಂತ ತಿಳಿತೀರಿ ಏನು ಅಲ್ಲ, ಒಂದು ಸ್ಟೆಪ್ನಿ ಇಟ್ಕೊಳ್ಳೋದು ಭಾಳ ಚಲೋ. ಇನ್ನೊಂದು ಏನಿಲ್ಲೋ, ಒಂದು ಕಿವಿ ಆಪ್ರೇಷನ್ ಮಾಡಿಬಿಟ್ಟಿರ್ತಾನೆ ಡಾಕ್ಟ್ರೆ. ಕಿವಿ ಬೇರೆ ರಿಪ್ಲೇಸ್ ಮಾಡಿರ್ತಾರೆ. ಅವ ಪೇಷಂಟ್ ಹೇಳ್ತಾನೆ, ಇದು ಹೆಣ್ಮಗಳ ಕಿವಿ ಹಾಕಿರಿ ಅಂತ. ಅದೇನು ಫರಕ್ ಆಗೋದ, ಹೆಣ್ಮಕ್ಳದೇನೋ ಗಂಡ್ಮಗ ಎಲ್ಲ ಕಿವಿ ಒಂದ ಅಂತ. ಇಲ್ಲ ಫರಕ್ ನನಗೆ ತಿಳಿಲಿಕ್ಕತ್ತದ. ಏನು ತಿಳಿತದ? ಊರು ಸಾಬ್ರಿ ಎಲ್ಲ ಕೇಳಲಿಕ್ಕತ್ತದ, ಆದ್ರೆ ಏನು ನಂಗೆ ತಲೆಗೆ ತಿಳಿವಲ್ದು ಅಂತ. ಅವ ಓಡ್ಕೋತ ಮೆಡಿಕಲ್ ಶಾಪ್ಗೆ ಓಡೋಗ್ತಾನೆ. ನಂಗೊಂದು ವಿಷ ಕೊಡು, ವಿಷದ ಬಾಟ್ಲಿ ಕೊಡು ಅಂತಾನೆ. ಪ್ರಿಸ್ಕ್ರಿಪ್ಷನ್ ಇಲ್ದ ಕೊಡ್ಲಿಕ್ಕೆ ಬರಂಗಲ್ಲ. ಅವ ಮತ್ತು ಪಡ್ಕಾಡಿ ಅವ್ನ ಲಗ್ನದ ಇನ್ವಿಟೇಷನ್ ಕೊಟ್ಬಿಡ್ತಾನೆ, ಲಗ್ನ ಆಗಿದ್ರದ್ದು. ಅವ ನೋಡ್ದವನ ದೊಡ್ಡ ಬಾಟ್ಲಿ ಕೊಡ್ಲ, ಸಣ್ಣ ಬಾಟ್ಲಿ ಅಂದ್ರೆ ಲಗ್ನ ಪತ್ರಿಕೆ ಅನ್ನೋದು ಪ್ರಿಸ್ಕ್ರಿಪ್ಷನ್ ಆಗ್ತದೆ ನಿಮ್ಮ ಭಾಷಾದಾಗ. ಇಲ್ಲಿ ಸುಮಣ್ಣ, ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಜೋಕ್ ಹೇಳಿದ್ರಿ. ಮತ್ತೆ ಕರೆದಾಗ ದಯವಿಟ್ಟು ಬರ್ರಿ, ನಾನು ನಿಮ್ಗೆ ಕಾಯ್ದಿದ್ದೆ. ಥ್ಯಾಂಕ್ ಯು. ಮುಂದೆ ಜೋಗ್ ಜಂಕ್ಷನ್ ಜೋಕ್ ಹೇಳುವಂಥ ಸಿಲ್ಸಿಲಾ ಇಲ್ಲಿ ನಡೆದೇ ಇರ್ತದೆ ರೀ. ಜೋಕ್ಗಳನ್ನು ಹೇಳೋದು ಕೇಳೋದ್ರ ಜೊತೆಗೆ ನಿಮ್ಮೂರಿನ ಮಸ್ತ್ ಮನುಷ್ಯರನ್ನ ನೀವು ಇಲ್ಲಿ ಕಳಿಸ್ಬೋದು. ನೋಡಿರಿ, ಅವ್ರಿಗೆ ಕಳಿಸ್ಬೇಕಾಗಿದ್ದು, ನೀವು ಮಾಡಬೇಕಾಗಿದ್ದು ಇಷ್ಟ. ನಮ್ಮ ವಿಳಾಸ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತದೆ. ಅಲ್ಲಿಗೆ ಅವ್ರ ವಿವರಗಳನ್ನು ಮತ್ತು ಅವ್ರು ಹೇಳಬೇಕಾಗಿರೋ ಜೋಕ್ಗಳನ್ನು ಬರೆದು ಕಳಿಸಿದ್ರೆ ಸಾಕು. ನಾವು ಸ್ಕ್ರೂಟ್ನೈಸ್ ಮಾಡಿ ಅವ್ರನ್ನ ಕರೆಸ್ಕೋತೇವೆ. ಮತ್ತು ನಿಮ್ಗೆ ಬಂದಿರುವಂಥ ಚಲೋ ಜೋಕ್ಗಳನ್ನು ನನಗೆ ಫಾರ್ವರ್ಡ್ ಮಾಡಿರಿ. ನನ್ನ ನಂಬರ್ ಅದಲ್ಲ 99 ಪೂಜಿ 98 ಪೂಜಿ ಮತ್ತು 99. ಇಲ್ಲಿಗೆ ನೀವು ಜೋಕ್ ಕಳಿಸ್ಕೋತಾ ಇರ್ರಿ. ನಾ ಆ ಜೋಕ್ಗಳನ್ನು ನಿಮ್ಮ ಹೆಸರಲ್ಲಿನ ಜೋಗ್ ಜಂಕ್ಷನ್ನಾಗ ಹೇಳ್ಕೊತಾನೆ ಇರ್ತೇನೆ. ಮುಂದೆ ಮತ್ತೆ ಜೋಗ್ ಜಂಕ್ಷನ್ನಾಗ ಭೇಟಿಯಾಗೋಣ್ರಿ. ನಾ ಬರ್ತೇನೆ. ಥ್ಯಾಂಕ್ ಯು. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದೆ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.